ಒಂದಾನೊಂದು ಕಾಲದಲ್ಲಿ ಗಾಂಧಾರ ದೇಶವನ್ನು ಸುಧನ್ವನೆಂಬ ರಾಜನು ಆಳುತ್ತಿದ್ದನು. ಆ ರಾಜ್ಯವು ಹಸಿರು ಹೊಲಗಳು, ನಿರ್ಮಲ ನದಿಗಳು, ಸಮೃದ್ಧ ಕಾಡುಗಳು ಮತ್ತು ಸಂತೋಷದಿಂದ ಬದುಕುತ್ತಿದ್ದ ಪ್ರಜೆಗಳಿಂದ ಕಂಗೊಳಿಸುತ್ತಿತ್ತು. ರಾಜನು ನ್ಯಾಯ, ದಯೆ ಮತ್ತು ಧರ್ಮವನ್ನು ತನ್ನ ಜೀವನದ ಆಧಾರವಾಗಿರಿಸಿಕೊಂಡಿದ್ದನು. ಎಲ್ಲರೂ ಅವನನ್ನು ಪ್ರೀತಿಸುತ್ತಿದ್ದರು. ಒಂದು ದಿನ ರಾಜನು ತನ್ನ ಅರಮನೆಯ ಎತ್ತರದ ಗೋಪುರದ ಮೇಲೆ ನಿಂತು ರಾಜ್ಯದ ಸೌಂದರ್ಯವನ್ನು ಸವಿಯುತ್ತಿದ್ದನು. ದೂರದಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತಿದ್ದ ನದಿಯೊಂದು ಅವನ ಕಣ್ಣಿಗೆ ಬಿತ್ತು. ಆ ನದಿಯ ನೀರು ಎಷ್ಟು ನಿರ್ಮಲವಾಗಿತ್ತೆಂದರೆ ಸೂರ್ಯನ ಕಿರಣಗಳು ಅದರಲ್ಲಿ ಬಿದ್ದು ಸಾವಿರಾರು ವಜ್ರಗಳ ಮಿನುಗುವಂತೆ ಕಾಣಿಸುತ್ತಿತ್ತು. ಆ ಸೌಂದರ್ಯವನ್ನು ಹತ್ತಿರದಿಂದ ಸವಿಯಬೇಕೆಂದು ಆಶಿಸಿ ರಾಜನು ತನ್ನ ಸೈನಿಕರೊಂದಿಗೆ ಕಾಡಿಗೆ ಬೇಟೆಗೆ ಹೋದನು. ಅಲ್ಲಿ ಪುಷ್ಪಭರಿತವಾದ ಒಂದು ಮರದ ಅಡಿಯಲ್ಲಿ ನಿಂತಿದ್ದ ಒಬ್ಬಳು ಲೋಕೋತ್ತರ ಸುಂದರಿಯನ್ನು ನೋಡಿದನು. ಆ ನದಿಯ ತೀರದಲ್ಲಿ ಏಕಾಏಕಿ ಅವನ ದೃಷ್ಟಿ ಒಬ್ಬ ಅಪರೂಪದ ಸುಂದರಿ ಯುವತಿಯ ಮೇಲೆ ನೆಟ್ಟಿತು. ಅವಳ ಉದ್ದವಾದ ಕಪ್ಪು ಕೂದಲು ಗಾಳಿಯಲ್ಲಿ ತೇಲುತ್ತಿತ್ತು. ಶುಭ್ರವಾದ ವಸ್ತ್ರಗಳು ಗಾಳಿಯೊಂದಿಗೆ ನರ್ತಿಸುತ್ತಿದ್ದವು. ಅವಳ ಮುಖದಲ್ಲಿ ದೈವಿಕ ಕಾಂತಿ, ಕಣ್ಣುಗಳಲ್ಲಿ ಅಪರೂಪದ ಶಾಂತಿ ಮತ್ತು ನಗುವಿನಲ್ಲಿ ಮೋಹಗತಿ ತುಂಬಿಕೊಂಡಿತ್ತು. ಅವಳು ಸಾಮಾನ್ಯ ಕನ್ಯೆಯಲ್ಲ, ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದ ದೇವತೆಯಂತೆ ಕಾಣುತ್ತಿದ್ದಳು. ಕೂಡಲೇ ರಾಜನು ತನ್ನ ಪರಿವಾರವನ್ನು ದೂರವಿರಲು ಹೇಳಿ ತಾನೊಬ್ಬನೇ ಒಂಟಿಯಾಗಿ ಆ ಸುಂದರಿಯನ್ನು ಸಮೀಪಿಸಿ, ಎಲೈ ಸುಂದರಿಯೇ, ನೀನು ಯಾರು? ಈ ದಟ್ಟವಾದ ಕಾಡಿನಲ್ಲಿ ನಿನಗೇನು ಕೆಲಸ? ಒಂಟಿಯಾಗಿ ಏಕುರುವೆ ಎಂದು ಕೇಳಿದನು. ನಾನೊಬ್ಬ ಗಂಧರ್ವ ಸ್ತ್ರೀ. ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಭೂಲೋಕದಲ್ಲಿ ಈ ವನದ ಸೌಂದರ್ಯಕ್ಕೆ ಮನಸೂತೇನು. ಈ ಹೂಗಳ ಸುಗಂಧವು ಆಕರ್ಷಿಸಿದುದರಿಂದ ಕೆಳಗಿಳಿದು ಬಂದು ಮರದ ಕೆಳಗೆ ನಿಂತುಕೊಂಡೆನು. ಓ, ಗಂಧರ್ವ ಸ್ತ್ರೀನೇ ಅಂದುಕೊಂಡೆ. ನಿನ್ನ ಈ ಅಪೂರ್ವವಾದ ಸೌಂದರ್ಯವನ್ನು ನೋಡಿ ನನಗೆ ಮೊದಲೇ ತಿಳಿಯಿತು ನೀನು ಸಾಮಾನ್ಯ ಸ್ತ್ರೀ ಅಲ್ಲವೆಂದು. ಇದು ದೇವಲೋಕದ ಅಪ್ರತಿಮ ಸೌಂದರ್ಯ ರಾಶಿ ಎಂದು. ನೀನು ನಿನ್ನ ಲೋಕಕ್ಕೆ ಹೋಗಬೇಡ ಸುಂದರಿ. ನನ್ನೊಡನೆ ಬಂದು ನನ್ನನ್ನು ಮದುವೆಯಾಗಿ ನನ್ನ ಅಂತಃಪುರದಲ್ಲಿ ಉಳಿದುಕೊಂಡು ನನಗೆ ಸಂತೋಷವನ್ನುಂಟು ಮಾಡು. ಎಲವೋ ಮಾನವ, ಏನೀ ವಿಪರೀತದ ಕೋರಿಕೆ? ಗಂಧರ್ವ ಸ್ತ್ರೀಯಾದ ನಾನು ನಿನ್ನನ್ನು ಹೇಗೆ ಮದುವೆಯಾಗಲಿ? ಅಸಾಧ್ಯದ ಮಾತು. ವಿನಾಕಾರಣ ಮಾತನಾಡದೆ ಬಂದ ದಾರಿಗೆ ಹಿಂತಿರುಗಿ ಹೋಗು. ಇಲ್ಲ ಸುಂದರಿ, ನಿನ್ನನ್ನು ಬಿಟ್ಟು ಹೋಗಲಾರೆ. ನಿನ್ನ ನೋಡಿದ ತಕ್ಷಣ ನನ್ನಲ್ಲಿ ಪ್ರೇಮಾಂಕುರವಾಯಿತು. ನನ್ನನ್ನು ಕರುಣಿಸು, ನನ್ನ ಪ್ರೀತಿಯನ್ನು ಅಂಗೀಕರಿಸು, ನನ್ನನ್ನು ವಿವಾಹವಾಗು. ಮೂರ್ಖ, ನಾನು ಇಷ್ಟು ಹೇಳಿದರೂ ನಿನಗೆ ಅರ್ಥವಾಗದೆ? ನಿನ್ನ ಕಣ್ಣುಗಳು ನಿನ್ನ ಬಟ್ಟಿಯನ್ನು ಹಾಳು ಮಾಡಿದೆ. ಗಂಧರ್ವ ಸ್ತ್ರೀ ಎಂದು ಹೇಳಿದರೂ ಅರ್ಥ ಮಾಡಿಕೊಳ್ಳಲಾಗದೆ ಇರುವೆ. ಮಾನವ ಸಾಮಾನ್ಯನಾದ ನಿನಗೆ ಇಷ್ಟು ದುರಾಸೆಯೇ? ನಿನ್ನ ಕಣ್ಣು ಕುರುಡು ಆಗಿ ಹೋಗಲಿ, ಇದೇ ನನ್ನ ಶಾಪ. ಪೂಜ್ಯರಾದ ಪಿತಾಶ್ರೀ, ವಂದನೆಗಳು. ನಿಮ್ಮ ಈ ದುರ್ಗತಿಗೆ ಕಾರಣ ಏನು? ಯಾರು? ಪುತ್ರ ನಿರಂಜನ, ನನ್ನ ಈ ದುರ್ಗತಿಗೆ ಕಾರಣ ನಾನು ಅವಿವೇಕದಿಂದ ಮಾಡಿದ ತಪ್ಪು. ಒಬ್ಬ ಗಂಧರ್ವ ಸ್ತ್ರೀಯನ್ನು ಮೋಹಿಸಿ ಪರಿಣಯಿಸಲು ಕೇಳಿದೆ. ಆಕೆ ಅದಕ್ಕೆ ಒಪ್ಪದೆ ಕೋಪಿಸಿಕೊಂಡು ಈ ಅಂಧತ್ವದ ಶಾಪವನ್ನು ಕೊಟ್ಟಳು. ನೀನೇನು ಮಾಡಲು ಸಾಧ್ಯ ನಿರಂಜನ? ನನ್ನ ಕರ್ಮ ನಾನನುಭವಿಸಬೇಕು ಅಷ್ಟೇ. ದುಃಖಿಸಬೇಡಿ ಪಿತಾಶ್ರೀ, ನಿಮ್ಮ ಪುತ್ರ ಈ ನಿರಂಜನ ಇನ್ನೂ ಸಜೀವವಾಗಿ ಇದ್ದಾನೆ. ನಿಮಗೆ ಈ ಕಂಟಕ ತಂದವರನ್ನು ನಾನು ಬಿಡುವುದಿಲ್ಲ. ನಿಮಗೆ ಮತ್ತೆ ದೃಷ್ಟಿಪ್ರಾಪ್ತಿ ಸಿಗುವಂತೆ ಮಾಡುತ್ತೇನೆ. ಇಲ್ಲ ಪುತ್ರ, ಇಲ್ಲ, ಇಂತಹ ಸಾಹಸ ಮಾಡಬೇಡ. ಮಾನವ ಸಾಮಾನ್ಯರು ಗಂಧರ್ವ ಲೋಕಕ್ಕೆ ಹೋಗಲು ಅಸಾಧ್ಯ. ನೀವು ಏನೂ ಹೆದರಬೇಡಿ ಪಿತಾಶ್ರೀ. ನಿಮ್ಮ ಮಗನ ಪರಾಕ್ರಮದಲ್ಲಿ ನಂಬಿಕೆ ಇಡಿ. ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಕಿಂಚಿತ್ತೂ ಅನುಮಾನವಿಲ್ಲ ಪುತ್ರ. ಆದರೆ ನನಗಾಗಿ ನೀನು ತೊಂದರೆ ಅನುಭವಿಸುವುದು ನನಗೆ ಇಷ್ಟವಿಲ್ಲ. ಶೀಘ್ರದಲ್ಲಿ ಯಶಸ್ವಿಯಾಗಿ ಬರುತ್ತೇನೆ. ಆಶೀರ್ವದಿಸಿ. ಅಯ್ಯೋ, ಏನೀ ವಿಧಿ! ಎಲ್ಲ ಆ ಪರಮೇಶ್ವರನ ಕೃಪೆ. ಜಯವಾಗಲಿ ಪುತ್ರ, ಹೋಗಿ ಬಾ ಎಂದು ತಂದೆಯ ಅಂಧತ್ವವನ್ನು ಹೋಗಲಾಡಿಸುವುದು ನಿರಂಜನನ ಕರ್ತವ್ಯವೆಂದು ಭಾವಿಸಿ ಗಂಧರ್ವ ಲೋಕಕ್ಕೆ ಹೋಗಿ ತಂದೆಯನ್ನು ಶಪಿಸಿದ ಗಂಧರ್ವ ಸ್ತ್ರೀ ಯಾರೆಂದು ತಿಳಿದುಕೊಂಡು ಹೇಗಾದರೂ ಅವಳನ್ನು ಪ್ರಸನ್ನನನ್ನಾಳಾಗಿ ಮಾಡಿಕೊಳ್ಳಬೇಕೆಂದು ಪಣ ತೊಟ್ಟನು. ಗಂಧರ್ವ ಲೋಕವು ಈಶಾನ್ಯ ದಿಕ್ಕಿನಲ್ಲಿದೆ ಎಂದು ಎಲ್ಲರೂ ಹೇಳುತ್ತಾರೆ.
ಆದುದರಿಂದ ಅದೇ ದಿಕ್ಕಿನಲ್ಲಿ ಬಹುದಿನಗಳು ಪ್ರಯಾಣಿಸಿ ನಂತರ ಯಾವ ಕಡೆಯಿಗೂ ದಾರಿ ಇಲ್ಲದೆ ಒಂದು ಸ್ಥಳಕ್ಕೆ ಬಂದು ಸೇರಿದನು. ಎಲ್ಲಿಯೂ ಮನುಷ್ಯರು ಕಾಣಿಸುತ್ತಿಲ್ಲ, ತಿನ್ನಲು ಏನೂ ಇಲ್ಲ. ಹಸಿವಿನಿಂದ ಬಳಲಿ ನಿರಂಜನನು ಒಂದು ಮರದ ಕೆಳಗಡೆ ಮಲಗಿಕೊಂಡನು. ಸ್ವಲ್ಪ ಹೊತ್ತಿನ ನಂತರ ಎಚ್ಚರಿಕೆಯಾದಾಗ ಒಬ್ಬಳು ವಿಕಾರವಾದ ಸ್ತ್ರೀಯು ಅವನ ಪಕ್ಕದಲ್ಲಿ ನಿಂತುಕೊಂಡಿದ್ದಳು. ಎಲ್ಲವೋ ಮಾನವನೇ, ನಿನ್ನನ್ನು ನೋಡಿದರೆ ವೀರ ಪರಾಕ್ರಮನಂತೆ ಕಾಣುತ್ತಿ. ನಿನಗೆ ನನ್ನ ಸಹಾಯ ಬೇಕೇ ಎಂದು ಕೇಳಿತು. ನೀನು ಯಾರು? ನೀನು ಏನು ನಿನ್ನ ಈ ರೂಪ? ನಾನೊಬ್ಬಳು ಪಿಸಾಚಿ, ಈ ಮರದ ಮೇಲಿರುತ್ತೇನೆ. ಈ ದಿನ ನೀನು ನನ್ನ ಅತಿಥಿಯಾಗಿ ಬಂದಿದ್ದೀಯೇ, ಆದುದರಿಂದ ನನ್ನ ಕೈಲಾದ ಅತಿಥಿ ಸತ್ಕಾರ ಮಾಡುತ್ತೇನೆ. ಯಾರೂ ಇತ್ತ ಕಡೆ ಬರುವುದಿಲ್ಲ, ಅದಕ್ಕೆ ಇವತ್ತು ನೀನೇ ನನ್ನ ಅತಿಥಿ ಎಂದು ಸಂತೋಷಪಟ್ಟಿತು. ಓ ಪಿಸಾಚಿಯೇ, ನೀನು ನನಗೆ ಸಹಾಯ ಮಾಡುತ್ತೀಯೇ? ಎಲ್ಲೋ ರಾಜಕುಮಾರನೇ, ನಿನಗೆ ನನ್ನನ್ನು ನೋಡಿದರೆ ಭಯವಾಗುತ್ತಿಲ್ಲವೇ? ನಾನು ಹಾಗೇ ಹೆದರುವವನಲ್ಲ. ಪರವಾಗಿಲ್ಲ, ಹೇಳು, ನೀನು ನಿಜವಾಗ್ಲೂ ನನಗೆ ಸಹಾಯ ಮಾಡುತ್ತೀಯೇ? ಈ ಪ್ರದೇಶದಲ್ಲಿ ಒಬ್ಬ ನರಮಾನವನೂ ಕಾಣುತ್ತಿಲ್ಲ. ನನಗೆ ಬೇರೆ ದಾರಿ ಇಲ್ಲ. ನೀನೇ ನನಗೆ ದಾರಿ ತೋರಿಸಬೇಕು. ಹೇಳು, ನಿನಗೆ ಗಂಧರ್ವ ಲೋಕಕ್ಕೆ ದಾರಿ ಗೊತ್ತೇ? ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗುವೆಯಾ? ಎಲ್ಲವೋ ರಾಜ, ಬಹಳ ದಿನಗಳಿಂದ ಆಹಾರವಿಲ್ಲದೆ ನೀನು ಸೊರಗಿದ್ದೀಯ. ಮೊದಲು ಈ ಆಹಾರವನ್ನು ತಿನ್ನು, ಆಮೇಲೆ ಮಿಕ್ಕಿದ ವಿಷಯವನ್ನು ಹೇಳುತ್ತೇನೆ. ಹೋ, ನನಗೆ ತುಂಬಾ ಹಸಿವಾಗುತ್ತಿದೆ. ಇಲ್ಲಿ ಒಂದು ಹಣ್ಣು ಕಾಣುತ್ತಿಲ್ಲ. ಆ ವಿಷಯ ನನಗೆ ಗೊತ್ತು. ಇಲ್ಲಿ ಯಾವ ಹಣ್ಣುಗಳು ಬಿಡುವುದಿಲ್ಲ, ಯಾವ ಹೂವುಗಳು ಬಿಡುವುದಿಲ್ಲ. ಅದಕ್ಕೆ ನಾನು ಈ ಹಣ್ಣುಗಳನ್ನು ನಿನಗೆ ತಂದಿದ್ದೇನೆ. ಮೊದಲು ತಿನ್ನು, ಏಕೆಂದರೆ ನೀನು ನನ್ನ ಅತಿಥಿ. ನಾನು ನನ್ನ ಅತಿಥಿ ಸತ್ಕಾರವನ್ನು ಮಾಡಿಕೊಳ್ಳಬೇಕು. ತಗೋ, ತಿನ್ನು ಎಂದು ಹೇಳಿ ಆ ಪಿಸಾಚಿಯು ತನ್ನ ಕೈಲಾದ ಅತಿಥಿ ಸತ್ಕಾರವನ್ನು ಮಾಡಿತು. ನಿರಂಜನನು ಆ ಪಿಸಾಚಿ ಕೊಟ್ಟ ಹಣ್ಣುಗಳನ್ನು ಖುಷಿಯಿಂದ ತಿಂದು ತೆಗೆದನು. ನಿನಗೆ ನನ್ನ ವಂದನೆ. ಹಸಿವೆಯಲ್ಲಿ ಬಿದ್ದು ಹೋದ ನನಗೆ ತಿಂಡಿ ಕೊಟ್ಟು ಕಾಪಾಡಿರುವೆ. ನಿನಗೆ ಹೀಗೆ ಕೃತಜ್ಞತೆ ಹೇಳಿದರೂ ಸಾಲದು. ಹಾಗೆ ಗಂಧರ್ವ ಲೋಕಕ್ಕೆ ದಾರಿಯನ್ನು ಹೇಳಿದೆ ಎಂದರೆ ನನಗೆ ನೀನೂ ಅವಶ್ಯಕತೆ ಇಲ್ಲ. ಎಲೆ ರಾಜನೇ, ಇಲ್ಲಿಂದ ಗಂಧರ್ವ ಲೋಕಕ್ಕೆ ಹೋಗಲು ಆಕಾಶ ಮಾರ್ಗ ಒಂದೇ ದಾರಿ. ನಿನಗದು ಸಾಧ್ಯವಾಗದು. ನಾನು ನಿನ್ನನ್ನು ಗಂಧರ್ವ ಲೋಕದ ಬಾಗಿಲವರೆಗೆ ಕರೆದುಕೊಂಡು ಹೋಗಬಲ್ಲೆನು. ಒಳಗೆ ಹೋಗಲು ನನಗೆ ಸಾಧ್ಯವಾಗದು. ಆದರೆ ನನ್ನ ಕೋರಿಕೆಯೊಂದನ್ನು ನಡೆಸಿಕೊಟ್ಟರೆ ಮಾತ್ರ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನ ಋಣ ನಿನಗೆ ತೀರಿಸಿದಂತಾಗುತ್ತದೆ. ಏನನ್ನುವೆ? ತಪ್ಪದೇ ತೀರಿಸುತ್ತೇನೆ. ಇಷ್ಟು ಸಹಾಯ ಮಾಡಿದ ನಿನಗೆ ನಿನ್ನ ಋಣ ತೀರಿಸುವುದು ನನ್ನ ಕರ್ತವ್ಯ. ಆದರೆ ನನ್ನ ಕೈಯಲ್ಲಿ ಆಗುವುದಾದರೆ ನಾನು ತಪ್ಪದೇ ತೀರಿಸುತ್ತೇನೆ. ಆಯ್ತು, ನಿನಗೆ ಸಾಧ್ಯವಾದದ್ದನ್ನೇ ಕೇಳುತ್ತೇನೆ. ಮಾಡುವೆಯಾ? ಅಷ್ಟು ಕೆಲಸ ಮಾಡಿದರೆ ಸಾಕು. ನಾನು ಬದುಕಿರುವವರೆಗೂ ನಿನಗೆ ತುಂಬಾ ಋಣವಂತನಾಗಿರುತ್ತೇನೆ. ನನಗೆ ಸಾಧ್ಯವಾದುದಾದರೆ ನಿನ್ನ ಕೋರಿಕೆಯನ್ನು ಖಂಡಿತ ನೆರವೇರಿಸುತ್ತೇನೆ. ಎಲೈ ಪಿಸಾಚಿಯೇ, ನಿನಗೆ ಬೇರೆ ಹೆಸರಿಲ್ಲವೇ? ಎಷ್ಟು ಒಳ್ಳೆಯವಳು ನೀನು. ನನ್ನ ದಣಿವನ್ನು ಹಸಿವನ್ನು ತಿಳಿದುಕೊಂಡು ನನಗೆ ಸಹಾಯ ಮಾಡಿದ ನಿನ್ನನ್ನು ಪಿಸಾಚಿಯೆಂದು ಕರೆಯಲು ಮನಸ್ಸಾಗುತ್ತಿಲ್ಲ. ನಿನಗೆ ಲೋಕದಿಂದ ಲೋಕಕ್ಕೆ ಪ್ರಯಾಣಿಸುವ ಶಕ್ತಿಯಿದ್ದರೂ ಈ ರೂಪ ಹೇಗೆ ಬಂದಿತು? ನನಗೆ ತಿಳಿಸುವೆಯಾ? ಇಲ್ಲೇ ರಾಜನೇ, ಸಮಯ ಬಂದಾಗ ನಿನಗೆ ಎಲ್ಲವನ್ನೂ ತಪ್ಪದೇ ವಿವರಿಸುವೆ. ನಾನು ಯಾರು, ನನ್ನ ಹೆಸರೇನು, ನನ್ನ ಯಾವ ಊರು, ನನಗೆ ಈ ರೂಪ ಏಕೆ ಬಂದಿತು ಎಂದು ನಿನಗೆ ತಪ್ಪದೆ ಎಲ್ಲವನ್ನೂ ವಿವರಿಸುವೆ. ಮೊದಲು ನಿನ್ನ ಕೆಲಸ ಆಗಲಿ. ಆದರೆ ಇಷ್ಟು ಪ್ರಶ್ನೆಗಳನ್ನು ನನಗೆ ಯಾಕೆ ಕೇಳುತ್ತಿದ್ದೀಯಾ? ತಪ್ಪಾಗಿ ತಿಳಿಯಬೇಡ. ನಿನ್ನ ಹತ್ತಿರ ಮಾತನಾಡುತ್ತಾ ನನಗೆ ನಿನ್ನ ಮೇಲೆ ಕುತೂಹಲ ಹೆಚ್ಚಾಗುತ್ತಿದೆ. ಈ ರೂಪ ನಿನಗೆ ಬರಬಾರದಿತ್ತು ಅಂತ ನನ್ನ ಮನಸ್ಸಿಗೆ ಬೇಸರವಾಗುತ್ತಿದೆ. ಆಯಿತು, ನೀನು ಏನೇ ಆದರೂ ನನಗೆ ಒಳ್ಳೆಯ ಸ್ನೇಹಿತೆ. ಗಂಧರ್ವ ಲೋಕ ಸಮೀಪಿಸಿದಂತಾಗಿದೆ. ನಿರಂಜನ ರಾಜ, ಈಗೋ ಇದೇ ಗಂಧರ್ವ ಲೋಕ. ಪಿಸಾಚಿಯಾದ ನನಗೆ ಒಳಗೆ ಪ್ರವೇಶವಿಲ್ಲ. ನೀನು ನಿನ್ನ ಕೆಲಸವನ್ನು ಮುಗಿಸಿಕೊಂಡು ಬಾ. ಅಲ್ಲಿಯವರೆಗೂ ನಾನು ಇಲ್ಲೇ ಕಾಯ್ಕೊಳ್ಳುತ್ತೇನೆ. ನಿನ್ನ ಊರಿಗೆ ತಲುಪುವವರೆಗೂ ನೀನು ನನ್ನ ಜವಾಬ್ದಾರಿ.
ಹೋಗಿ ಬಾ. ಅದೇನೇ ಆದರೂ ನೀನು ತುಂಬಾ ಒಳ್ಳೆಯವಳು. ನಿನ್ನ ಸದ್ಗುಣಕ್ಕೆ ನಾನು ಮೆಚ್ಚಿದೆ. ನಿನ್ನ ಈ ರೂಪ ಬೇಗನೆ ಹೋಗಲಿ ಎಂದು ಆ ದೇವರನ್ನು ನಾನು ಪ್ರಾರ್ಥಿಸುತ್ತೇನೆ. ಆಯಿತು, ನಾನು ಬರುವವರೆಗೂ ಇಲ್ಲೇ ಇರು. ಓಹೋ, ಯಾರು ನೀನು? ನೋಡಲು ಮಾನವನಂತೆ ಕಾಣುತ್ತೀಯ. ನಿನಗೆ ಗಂಧರ್ವಲೋಕಕ್ಕೆ ಪ್ರವೇಶ ಹೇಗೆ ದೊರೆಯಿತು? ಇಲ್ಲಿಗೆ ಹೀಗೆ ಬಂದೆ? ಎಲೈ ಗಂಧರ್ವ ಕನ್ಯೆಯೇ, ನಾನು ಹೇಗೋ ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದೆನು. ಆದರೆ ನಾನು ಅಪಾಯಕಾರಿಯಲ್ಲ. ನನ್ನ ಹೆಸರು ನಿರಂಜನ. ಸುಧನ್ವ ರಾಜನೆಂಬರೂ ನನ್ನ ತಂದೆ. ಅವರಿಗೆ ನಿಮ್ಮ ಗಂಧರ್ವ ಸ್ತ್ರೀಯಾರಲ್ಲಿ ಒಬ್ಬರು ಶಪಿಸಿದ್ದಾರೆ. ಆ ಶಾಪ ವಿಮೋಚನೆಗೆಂದು ನಾನು ಬಂದಿರುವೆ. ದಯವಿಟ್ಟು ಅದು ಯಾರೆಂದು ಹೇಳಿ. ಹೋ, ಶಾಪ ಕೊಟ್ಟದ್ದೆಂದರೆ ನಮ್ಮ ದಿವ್ಯಾಂಗನೆಯೇ ಆಗಿರಬೇಕು. ಆಕೆಯೇ ಪ್ರಸ್ತಾಪ ಮಾಡಿದಳು. ಅವಳನ್ನೇ ಕೇಳಿ ನೋಡುತ್ತೇನೆ, ಬನ್ನಿ. ಓ ದಿವ್ಯಾಂಗನೇ, ಯಾರೋ ಮಾನವನು ನಿನಗಾಗಿ ಹುಡುಕಿಕೊಂಡು ಈ ಲೋಕದವರೆಗೂ ಬಂದಿದ್ದಾನೆ. ಸುಧನ್ವ ಎಂಬ ರಾಜನಿಗೆ ಶಾಪ ಕೊಟ್ಟದ್ದು ನೀನೆಯೇ? ಹಾಗಿದ್ದರೆ ಅದೇನೆಂದು ನೀನೇ ವಿಚಾರಿಸು. ಹೌದು, ನಾನೇ ಸುಧನ್ವರಾಜನಿಗೆ ಶಾಪ ಕೊಟ್ಟದ್ದು. ಅವತ್ತು ಹೇಳಿದೆನಲ್ಲ, ಕೋಪ ಬಂತು, ಶಾಪ ಕೊಟ್ಟೆ. ಏನೀಗ? ಇಲ್ಲಿವರೆಗೂ ಒಬ್ಬ ಮಾನವ ಹೇಗೆ ಬಂದ? ನಡಿ ಕೇಳೋಣ. ನೀನು ಆ ರಾಜನ ಮಗನೇನು? ಎಲ್ಲಿಗೆ ಹೇಗೆ ಬಂದೆ? ಇನ್ನಾದರೂ ನಿಮಗೆ ಬುದ್ಧಿ ಬರಲಿಲ್ಲವೇ? ಇಲ್ಲಿವರೆಗೂ ಹುಡುಕಿಕೊಂಡು ಬಂದಿದ್ದೀಯಾ? ಅವನನ್ನು ಶಪಿಸಿದವಳು ನಾನೇ. ನನ್ನನ್ನು ತನ್ನ ಅಂತಃಪುರದಲ್ಲಿ ಇರು ಎಂದು ಹೇಳಿ ಅವಮಾನ ಮಾಡಿದನು. ತಾಯಿ, ಶಾಂತರಾಗಿ. ನೀವು ನನ್ನ ತಂದೆಯವರನ್ನು ತಪ್ಪಾಗಿ ತಿಳಿದಿರುವಿರಿ. ಅವರ ಉದ್ದೇಶ ಅದಲ್ಲ, ನಿಮ್ಮನ್ನು ಅವಮಾನಪಡಿಸಲಿಕ್ಕಲ್ಲ. ನಿಮಗೆ ಇಷ್ಟವಾದರೇನೇ ಮದುವೆಯಾಗಲು ಇಚ್ಛಿಸಿದರು. ಈಗ ಅವರ ತಪ್ಪು ತಿಳಿದುಕೊಂಡರು. ದಯವಿಟ್ಟು ನಿಮ್ಮ ಶಾಪವನ್ನು ಉಪಸಂಹರಿಸಿಕೊಂಡು ಅವರಿಗೆ ದೃಷ್ಟಿಯನ್ನು ದಯಪಾಲಿಸಿ. ಆಗಲಿ. ಅಲ್ಲಿ ನೋಡು ಆ ಹೂವನ್ನು. ಅದು ಗಂಧರ್ವಲೋಕದ ಪಾರಿಜಾತ ಹೂವು. ಅದು ಇಲ್ಲಿನ ಸಂಜೀವನಿ. ನಿನ್ನ ತಂದೆಯ ಮಮತೆಗೆ ನಾನು ಕರುಣಿಸಿ ಆ ಹೂವನ್ನು ಭೂಲೋಕಕ್ಕೆ ತಂಗೊಂಡು ಹೋಗಲು ಬಿಡುತ್ತಿದ್ದೇನೆ. ಆ ಹೂವನ್ನು ನಿನ್ನ ತಂದೆಯ ಕಣ್ಣಿಗೆ ತಾಕಿಸು. ಕುರುಡುತನ ಹೋಗಿ ಮತ್ತೆ ಕಣ್ಣುಗಳು ಬರುತ್ತವೆ. ಆದರೆ ಬಾಲಕ, ಒಂದು ಷರತ್ತು. ಆ ಹೂವಿನ ಫಲ ಸಿಗಬೇಕೆಂದರೆ ಮಾನವ ಕೆಟ್ಟ ಗುಣಗಳು ಬಿಡಬೇಕು, ಸತ್ಯವೇ ನುಡಿಯಬೇಕು. ನಿಮ್ಮ ಮನುಕುಲಕ್ಕೆ ಅದು ಅಸಾಧ್ಯವಾದರೂ ಆ ಹೂವು ನಿನ್ನ ತಂದೆಯ ಕಣ್ಣುಗಳಿಗೆ ತಾಕಿಸುವವರಿಗೂ ಆದರೂ ಆಡಿದ ಮಾತು ತಪ್ಪಾದವರಾಗಿರಬೇಕು. ತಪ್ಪಿದ ಪಕ್ಷದಲ್ಲಿ ನಿಮ್ಮ ತಂದೆಯು ಮತ್ತೆ ಶಾಶ್ವತವಾಗಿ ಕುರುಡನಾಗಿ ಹೋಗುತ್ತಾನೆ. ಜಾಗ್ರತೆ. ಧನ್ಯವಾದಗಳು ತಾಯಿ, ನಿಮಗೆ ನಾನು ಚಿರಋಣಿ. ನೀವು ಹೇಳಿದಂತೆಯೇ ನಾನು ಸತ್ಯವನ್ನು ತ್ಯಜಿಸುವುದಿಲ್ಲ. ನನ್ನ ಮಾತನ್ನು ಎಂದಿಗೂ ತಪ್ಪುವುದಿಲ್ಲ. ನನ್ನ ತಂದೆಯ ಅಂಧತ್ವವನ್ನು ಹೋಗಿಸುತ್ತೇನೆ. ಬರುತ್ತೇನೆ. ಓ ರಾಜಕುಮಾರ, ಹೋದ ಕೆಲಸ ಮುಗಿಯಿತೆ? ಆಯ್ತು ಸಖಿ, ನಿನಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೂ ಸಾಲದು. ಈಗ ಹೇಳು, ನಿನ್ನ ಋಣ ನಾನು ಹೇಗ್ ತೀರಿಸಲಿ? ಏನೂ ಇಲ್ಲ. ನೀನು ನನ್ನನ್ನು ಮದುವೆಯಾಗಬೇಕು. ನನ್ನನ್ನು ಕಲ್ಯಾಣವಾಗಿ ನಿನ್ನ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳಬೇಕು. ಇದೇ ನನ್ನ ಕೋರಿಕೆ. ನಿನ್ನ ಮನಸಾರೆ ಇಷ್ಟಪಟ್ಟು ನನ್ನನ್ನು ಮದುವೆಯಾಗಬೇಕು. ನಿನಗೆ ಒಪ್ಪಿಗೆ ಇದೆಯೇ? ಆಗಲಿ, ನಾನು ನಿನಗೆ ಮಾತು ಕೊಟ್ಟಿದ್ದೇನೆ. ನೀನು ಹೇಗಿದ್ದರೂ ನನ್ನ ಕಷ್ಟದಲ್ಲಿ ಪಾಲುದಾರಳಾಗಿ ನನ್ನ ಸಾಧನೆಯಲ್ಲಿ ನಿನ್ನ ಪಾತ್ರ ದೊಡ್ಡದಿದೆ. ನಿನ್ನ ಕೋರಿಕೆಯಂತೆ ನಾನು ನಿನ್ನನ್ನು ಕಲ್ಯಾಣವಾಗುತ್ತೇನೆ. ಮೊದಲು ನನ್ನ ತಂದೆಯ ದೃಷ್ಟಿಯನ್ನು ಸರಿಪಡಿಸಿ ನಮ್ಮ ಮದುವೆಯ ವಿಷಯ ಹೇಳಿ ಅಪ್ಪಣೆ ಪಡೆಯುತ್ತೇನೆ. ಯಾರು ಏನೇ ಹೇಳಿದರೂ ನಾನು ನಿನ್ನನ್ನು ತಪ್ಪದೇ ಕಲ್ಯಾಣ ಮಾಡಿಕೊಳ್ಳುತ್ತೇನೆ. ನಡಿ, ನಮ್ಮ ಲೋಕಕ್ಕೆ ಹೋಗೋಣ. ಸಖಿ, ಇಲ್ಲಿಯೇ ಇರು. ಮೊದಲು ನನ್ನ ತಂದೆಯ ಅಂಧತ್ವವನ್ನು ಹೋಗಿಸಿ
ಅನಂತರ ನಮ್ಮ ಮದುವೆ ಪ್ರಸ್ತಾಪ ಮಾಡಿ ಒಪ್ಪಿಸಿ ಬರುತ್ತೇನೆ. ಯಾರು ಏನೇ ಅಂದರೂ ನೀನು ನನ್ನ ಪಟ್ಟದರಸಿ, ಇದು ಸತ್ಯ. ಇಲ್ಲಿಯೇ ಕಾದಿರು. ವಂದನೆಗಳು ಪಿತಾಶ್ರೀ, ನಾನು ಸಾಧಿಸಿದ್ದೇನೆ. ಪುತ್ರ ನಿರಂಜನ, ಈ ದೇವಲೋಕದ ಪುಷ್ಪದಿಂದ ನಿಮ್ಮ ಕಣ್ಣನ್ನು ಸ್ಪರ್ಶಿಸಿದರೆ ನಿಮ್ಮ ಅಂಧತ್ವ ಹೋಗುತ್ತದೆ. ಸಹಕರಿಸಿ. ನನ್ನ ಕಣ್ಣುಗಳು ಕಾಣಿಸುತ್ತಿವೆ, ಎಲ್ಲ ಕಾಣಿಸುತ್ತಿದೆ. ಮೆಚ್ಚಿದೆ ಪುತ್ರ, ಮೆಚ್ಚಿದೆ. ನಿನ್ನಂತಹ ಮಗನನ್ನು ಪಡೆದ ನನ್ನ ಜನ್ಮ ಧನ್ಯ. ಎಲ್ಲರೂ ನೋಡಿರಿ, ನನ್ನ ಪುತ್ರ ಆ ದೇವಲೋಕಕ್ಕೆ ಹೋಗಿ ಗೆದ್ದು ಬಂದಿದ್ದಾನೆ. ನಿರಂಜನ ರಾಜನಿಗೆ ಜಯವಾಗಲಿ, ನಿರಂಜನ ರಾಜನಿಗೆ ಜಯವಾಗಲಿ. ಪಿತಾಶ್ರೀ, ನಾನು ನಿಮ್ಮ ಪುತ್ರ ನಿರಂಜನ ಕಾಣುತ್ತಿರುವೇನೆ. ಪಿತಾಶ್ರೀ, ಈ ಶುಭ ಸಂದರ್ಭದಲ್ಲಿ ನಿಮಗೆ ಒಂದು ವಿಷಯ ತಿಳಿಸಬೇಕು. ನನಗೆ ಈ ವಿಷಯದಲ್ಲಿ ಸಹಾಯ ಮಾಡಿದ ಆ ಪಿಸಾಚಿಯನ್ನು ಮದುವೆಯಾಗುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಕೊಟ್ಟಿದ್ದ ಮಾತಿನಂತೆ ಈಗ ಅವಳನ್ನು ಕಲ್ಯಾಣವಾಗಬೇಕು. ಏನು? ನೀನು ಹೇಳುತ್ತಿರುವುದು ನಿಜಾನಾ? ಅಯ್ಯೋ ಪುತ್ರನೇ, ಇದೆಂತಹ ಅನ್ಯಾಯ! ನನ್ನ ಕಣ್ಣುಗಳನ್ನು ತರಿಸುವುದಕ್ಕೆ ನೀನು ಇಂತಹ ಕಠಿಣ ನಿಬಂಧನೆಗೆ ಒಪ್ಪಿಕೊಂಡೆಯೇ? ಇಲ್ಲ, ನಾನು ಒಪ್ಪುವುದಿಲ್ಲ ನೀನು ಆ ಪಿಸಾಚಿಯನ್ನು ಮದುವೆಯಾಗುವುದಕ್ಕೆ. ಆಡಿದ ಮಾತಿಗೆ ತಪ್ಪಿದರೆ ನಿಮಗೆ ಮತ್ತೆ ಅಂಧತ್ವ ಬಂದು ಬಿಡುತ್ತದೆ ಪಿತಾಶ್ರೀ. ಆಗ ನಾನು ಪಟ್ಟ ಶ್ರಮವೆಲ್ಲ ವ್ಯರ್ಥವಾಗಿ ಹೋಗುತ್ತದೆ. ಇದು ಅನ್ಯಾಯ. ಇದಕ್ಕಿಂತ ನಾನು ಮೊದಲಿನಂತೆ ಜೀವನ ಪರ್ಯಂತ ಕುರುಡನಾಗಿಯೇ ಇರುವುದು ಮೇಲು. ಬೇಡ ಪುತ್ರ, ನೀನು ಆ ಪಿಸಾಚಿಯನ್ನು ಮದುವೆಯಾಗಬೇಡ. ಆದರೆ ಆಡಿದ ಮಾತು ತಪ್ಪುವುದಕ್ಕಿಂತ ಪಿಸಾಚಿಯನ್ನು ಮದುವೆಯಾಗೋದು ಲೇಸು. ಅಪ್ಪಣೆ ಕೊಡಿ ಪಿತಾಶ್ರೀ. ಅಯ್ಯೋ ಪುತ್ರನೇ, ಇವಳನ್ನೇ ನಾನು ಹೇಳಿದ್ದು ಪಿತಾಶ್ರೀ. ಹೆಸರಿಗೆ ಇವಳು ಪಿಸಾಚಿಯಾದರೂ ಮನಸ್ಸು ಮಾತ್ರ ತುಂಬಾ ಒಳ್ಳೆಯವಳು. ನನಗೆ ತುಂಬಾ ಸಹಾಯ ಮಾಡಿ ನಿಮಗೆ ಅಂಧತ್ವ ಹೋಗುವುದಕ್ಕೆ ಈಕೆಯೂ ಕಾರಣಳು. ದಯವಿಟ್ಟು ನಮ್ಮ ಮದುವೆಗೆ ಅಂಗೀಕರಿಸಿ. ಓ ಪಿಸಾಚಿಯೇ, ನಾನು ನಿನ್ನನ್ನು ಮದುವೆಯಾಗಿ ನಿನ್ನ ಕೋರಿಕೆಯನ್ನು ನೆರವೇರಿಸುತ್ತೇನೆ. ಆದರೆ ನೀನು ಮಾತ್ರ ಯಾರಿಗೂ ಕಾಣಿಸಿಕೊಳ್ಳದಂತೆ ಒಂದು ಅಂತಃಪುರದ ಗೃಹದಲ್ಲಿಯೇ ಇರಬೇಕು. ನಿನ್ನನ್ನು ನೋಡಿದರೆ ಎಲ್ಲರೂ ಹೆದರುತ್ತಾರೆ. ನನ್ನ ಕೈ ಹಿಡಿದ ನಂತರ ನೀನು ಹೀಗಿರುವೆಂದರೆ ಹಾಗಿರುತ್ತೇನೆ. ಏನಿದು ಆಶ್ಚರ್ಯ? ಯಾರು ನೀನು? ನಾನು ಮತ್ಸ್ಯ ದೇಶದ ರಾಜಕುಮಾರಿ ಸೌರಭ. ನನ್ನ ಈ ರೂಪಕ್ಕೆ ಕಾರಣ ಒಂದು ಶಾಪ. ಅದಕ್ಕೆ ಒಂದು ಕಥೆ ಇದೆ. ಪೂರ್ವದಲ್ಲಿ ಒಂದು ಸಲ ಒಬ್ಬ ವೃದ್ಧ ಸನ್ಯಾಸಿಯು ನಮ್ಮ ಮನೆಗೆ ಬಂದನು. ನಮ್ಮ ತಂದೆಯು ನನ್ನನ್ನು ಅವರ ಶುಶ್ರೂಷೆಗೆ ನೇಮಿಸಿದರು. ಆ ಸನ್ಯಾಸಿಯು ನನ್ನನ್ನು ಮದುವೆಯಾಗಲು ಬಯಸಿ ನನ್ನ ತಂದೆಯನ್ನು ಕೇಳಿದರು. ನಮ್ಮ ತಂದೆಯು ಸನ್ಯಾಸಿಗೆ ಹೆದರಿಕೊಂಡು ಒಪ್ಪಿದರು. ನಾನು ಮಾತ್ರ ಆ ಮುದುಕನನ್ನು ಮದುವೆಯಾಗಲು ಒಪ್ಪಲಿಲ್ಲ. ಸನ್ಯಾಸಿಯು ಕೋಪಿಸಿಕೊಂಡು ನನ್ನನ್ನು ಕುರುಪಿಯಾದ ಪಿಶಾಚಿಯಾಗುವಂತೆ ಶಪಿಸಿದನು. ನನ್ನ ತಂದೆಯು ಅವರ ಕಾಲನ್ನು ಹಿಡಿದುಕೊಂಡು ಬೇಡಿಕೊಂಡ ಮೇಲೆ ನನ್ನನ್ನು ಯಾರಾದರೂ ಈ ವಿಕಾರ ರೂಪದಲ್ಲೇ ಮದುವೆಯಾಗಲು ಒಪ್ಪಿ ಕೈ ಹಿಡಿದರೆ ಶಾಪ ವಿಮುಕ್ತಿಯಾಗುವಂತೆ ಅನುಗ್ರಹಿಸಿದನು. ಇಷ್ಟು ದಿವಸಕ್ಕೆ ನಿನ್ನ ಮೂಲಕ ನನಗೆ ಶಾಪ ವಿಮೋಚನೆ ದೊರಕಿತು ರಾಜ. ನನ್ನ ಪುತ್ರ ನಿರಂಜನ ಅಪ್ರತಿಮ ಪರಾಕ್ರಮವಂತ. ನನ್ನ ರಾಜ್ಯವನ್ನು ಇನ್ನು ಮುಂದೆ ಅವನಿಗೆ ಕೊಟ್ಟು ಪಟ್ಟಾಭಿಷೇಕ ಮಾಡುವೆ. ನಿರಂಜನ ರಾಜನಿಗೆ ಜಯವಾಗಲಿ, ನಿರಂಜನ ರಾಜನಿಗೆ ಜಯವಾಗಲಿ, ನಿರಂಜನ ರಾಜನಿಗೆ ಜಯವಾಗಲಿ, ನಿರಂಜನ ರಾಜನಿಗೆ ಜಯವಾಗಲಿ. ಮತ್ತಷ್ಟು ಕತೆಗಳಿಗಾಗಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.